ನಮಸ್ಕಾರ ವೀಕ್ಷಕರೇ, ಈಗ ನಾನು ನಿಮಗೆ ಮತ್ತೊಂದು ವಿಶೇಷವಾದ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಗಮ್ಲೆಸ್ ರೆಡ್ ಎನ್ನುವ ಹಲಸಿನ ಹಣ್ಣಿನ ವಿಡಿಯೋ. ನಾನು ಈ ವಿಡಿಯೋ ನಿಮಗೆ ತೋರಿಸಬೇಕು ಅಂತ ಕಳೆದ 6 ವರ್ಷಗಳಿಂದ ಕಾತುರದಿಂದ ಕಾಯ್ತಾ ಇದ್ದೆ. ಈಗ ಆ ಗಳಿಗೆ ಬಂದಿದೆ. ಈ ಹಲಸಿನ ಗಿಡವನ್ನು ನಾಟಿ ಮಾಡಿದಾಗಿನಿಂದ ಮರದಿಂದ ಹಣ್ಣನ್ನು ಕೊಯ್ಲು ಮಾಡಿ ಅದನ್ನು ಕಟ್ ಮಾಡುವವರೆಗೆ 6 ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಚಿತ್ರೀಕರಣ ನಡೆಸಿ ನಿಮಗೆ ನೀಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ, ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಬೇಕು. ನಮ್ಮ ತೋಟ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ. ನೀವು ಈ ವಿಡಿಯೋವನ್ನು ಯಾವ ಊರಿನಿಂದ ನೋಡ್ತಾ ಇದ್ದೀರಾ, ನಿಮ್ಮ ತಾಲೂಕು, ಜಿಲ್ಲೆ, ರಾಜ್ಯ ಯಾವುದು ಅಂತ ಈಗಲೇ ಕಾಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಿಡಿಯೋವನ್ನು ಯಾವ ಊರುಗಳಲ್ಲಿ ನೋಡ್ತಾ ಇದ್ದೀರಾ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಈ ಸಸಿಯನ್ನು ನಾನು ಯಾವುದೋ ಒಂದು ಎಕ್ಸಿಬಿಷನ್ನಲ್ಲಿ ತಂದಿದ್ದೆ. ನಾವು ನಾಟಿ ಮಾಡಿದ್ದು 2020 ಆಗಸ್ಟ್ ತಿಂಗಳಿನಲ್ಲಿ. ಸುಮಾರು 3 ಅಡಿ ಆಳ ಹಾಗೂ 2 ಅಡಿ ಅಗಲದ ಗುಂಡಿ ತೆಗೆದು ಅದಕ್ಕೆ ಹಸಿರೆಲೆ ಗೊಬ್ಬರ ಹಾಕಿ ಇದನ್ನು ನಾಟಿ ಮಾಡಿದ್ವಿ. ಯಾವುದಪ್ಪ ಇದು? ಗಮ್ಲೆಸ್ ದೊಡ್ಡ ಗಿಡ. ಇವತ್ತಿಲ್ಲಿ ನಾಟಿ ಮಾಡ್ತಾ ಇದ್ದೀವಿ. ನೋಡೋಣ, ಮುಂದೆ ವರ್ಷಕ್ಕೆ ಕಾಯ್ಬಿಟ್ರೆ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಹಾಂ, ಸಾಕು. ನಂತರ ಈ ಗಿಡದ ರಕ್ಷಣೆಗೆ ಅಂತ ಸೂಕ್ತ ತಂತಿ ಬೇಲಿ ಹಾಕಿ ಕಾಲಕಾಲಕ್ಕೆ ನೀರು ಮತ್ತು ಗೊಬ್ಬರ ನೀಡುತ್ತಾ ಬಂದೆವು. ಇದರಿಂದ ಗಮ್ಲೆಸ್ ರೆಡ್ ಹಲಸಿನ ಗಿಡವು ಆರೋಗ್ಯಕರವಾಗಿ ಬೆಳೆಯುತ್ತಾ ಬಂತು. ಇದು ನೋಡಿ, 2025 ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಕಾಯಿ ಬಿಟ್ಟಿತ್ತು. ಅಂದರೆ ನಾವು ನಾಟಿ ಮಾಡಿದ ಮೇಲೆ 5.5 ವರ್ಷಕ್ಕೆ ಹೆಣ್ಣು ಹೂವು ಬಿಡಲಿಕ್ಕೆ ಪ್ರಾರಂಭವಾಯಿತು. ಈ ವರ್ಷ ಕೇವಲ 1 ಕಾಯಿ ಮಾತ್ರ ಬಿಟ್ಟಿದೆ. ನಮ್ಮ ತೋಟದಲ್ಲಿ ಗಮ್ಲೆಸ್ ರೆಡ್ ಹಲಸಿನ ಮೊದಲ ಹಣ್ಣು ಎಂದಾಗ ನಮಗೆಲ್ಲ ತುಂಬ ಖುಷಿ. ಈಗ ಈ ಹಲಸು ಕಟಾವಿಗೆ ಬಂದಿದೆ ನೋಡಿ. ಹಣ್ಣು ಹಲಸಿನ ತೊಳೆಗಳಿಂದ ತುಂಬಿಕೊಂಡು ಮರದಲ್ಲಿ ಇರುವಾಗಲೇ ಬಿರುಕು ಬಿಟ್ಟಿದೆ. ಈಗ ಈ ಹಣ್ಣನ್ನು ನಿಮ್ಮ ಮುಂದೆನೇ ಕಟಾವು ಮಾಡುತ್ತಿದ್ದೇವೆ ನೋಡಿ. ಕಟಾವು ಮಾಡಿದ ಮೇಲೆ 3 ದಿನಕ್ಕೆ ಹಣ್ಣು ಆಗಿದೆ. ಈಗ ಈ ವಿಶೇಷ ಗಮ್ಲೆಸ್ ರೆಡ್ ಹಲಸಿನ ಹಣ್ಣನ್ನು ಕೊಯ್ದು ಅದರ ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿಸಿ ಹೇಳುವ ಸಮಯ. ನನಗಂತೂ ತುಂಬ ಖುಷಿಯಾಗ್ತಿದೆ. 6 ವರ್ಷಗಳ ನನ್ನ ಕನಸು ಈಗ ನನಸಾಗ್ತಿದೆ ಅನ್ನೋ ಭಾವನೆ ನನಗಾಗ್ತಿದೆ. ಇದರ ತೂಕ ನೋಡಿ, 12 kg ಇದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಗಮ್ಲೆಸ್ ಹಲಸು ನೋಡಿ. ಈಗಾಗಲೇ ಅದು ಬಾಯಿ ಬಿಟ್ಬಿಟ್ಟಿತ್ತು ಮರದಲ್ಲೇ. ನೀವು ನೋಡ್ತಾ ಇರ್ಬೋದು, ಕಲರ್ ಗೊತ್ತಾಗ್ತದೆ, ಸ್ವಲ್ಪ ಕೇಸರಿ ಕಲರ್ ಇದೆ. ಗಮ್ಲೆಸ್ ಅನ್ನೋದು ಏನಂದರೆ, ಇದು ತಳಿ ಹೆಸರಲ್ಲ, ಇದೊಂದು ಕ್ಯಾರೆಕ್ಟರ್. ಕೆಲವು ಗಿಡಗಳಲ್ಲಿ ಗಮ್ ಕಡಿಮೆ ಇರುತ್ತೆ, ಅಂಟು ಕಡಿಮೆ ಇರುತ್ತೆ, ಅದರಿಂದ ಗಮ್ಲೆಸ್ ಅಂತ ಹೇಳ್ತಾರೆ. ಅದು ಕೆಂಪು ತೊಳೆ ಮರದಲ್ಲೂ ಇರುತ್ತೆ, ಹಳದಿ ತೊಳೆ ಮರದಲ್ಲೂ ಇರುತ್ತೆ, ಬಿಳಿ ತೊಳೆ ಮರದಲ್ಲೂ ಇರುತ್ತೆ. ಅದರಿಂದ ಗಮ್ಲೆಸ್ ಅನ್ನೋದು ತಳಿ ಅಂತ ಯಾರು ತಿಳ್ಕೊಬೇಡಿ. ಇದು ಒಂದು ಕ್ಯಾರೆಕ್ಟರ್, ಗುಣಲಕ್ಷಣ. ಕೆಲವು ಮರಗಳಲ್ಲಿ ಈ ಥರ ಇರುತ್ತೆ. ಸೊ ಇದರಲ್ಲಿ ಗಮ್ಲೆಸ್ ಅಂತ ಹೇಳಿದರೆ ಇದು ಯಾವ ಮಟ್ಟಕ್ಕೆ ಗಮ್ ಇರುತ್ತೆ ಮತ್ತು ರುಚಿ ಹೆಂಗಿರುತ್ತೆ ಅಂತ ಈಗ ನೋಡಬೇಕಾದಂಥ ಟೈಮು. ಇದು ಕಟ್ ಮಾಡಿಬಿಟ್ಟು ನಾವು ಇದು ಒಳಗಡೆ ಹೇಗಿದೆ, ರುಚಿ ಆಗಿದೆ ಮತ್ತು ಬಣ್ಣ ಇನ್ನೊಂದು ಸರಿ ಕ್ಲಿಯರಾಗಿ ಹೇಗಿದೆ ಅಂತ ನೋಡೋಣ.
ಈ ಥರ ಒಂದೊಂದು ನೋಡ್ತಾ ಇದ್ದೀರಾ, ಗಮ್ಮು ಸ್ವಲ್ಪನೂ ಇಲ್ಲ, ದಿಂಡು ರೆಗ್ಯುಲರ್ ಇದೆ, ಗಮ್ ಸ್ವಲ್ಪನೂ ಇಲ್ಲ. ಮತ್ತು ಕಲರ್ ನೋಡಿ ಹಾಗೆ ಕೇಸರಿ ಕಲರು, ತುಂಬ ಒಳ್ಳೆ ಕಲರ್ ಇದೆ. ಗಮ್ಮಂತೂ ಇಲ್ವೇ ಇಲ್ಲ, ಅದರಿಂದ ಗಮ್ಲೆಸ್ ಅಂತ ಹೇಳ್ತಾರೆ. ಕಲರ್ ತುಂಬ ಚೆನ್ನಾಗಿದೆ. ಇದು ರುಚಿ ಒಂದು ನೋಡ್ಬೇಕಷ್ಟೇ. ತೊಳೆಯಲ್ಲಿ ತೊಳೆಗಳು ನೋಡಿ ಒತ್ತೊತ್ತಾಗಿ ಹೇಗಿದೆ. ಇದು ಸ್ವಲ್ಪ ಮೇಲೆ ತೊಳೆಗಳು ಒಂದಕ್ಕೊಂದು ಗಂಟುಕೊಂಡಿದೆ. ಅದು ಥಿಕ್ನೆಸ್ಸು ಕೂಡ ಮೀಡಿಯಮ್ ಇದೆ. ಟೇಸ್ಟ್ ಹೆಂಗಿದೆ ಅಂತ ನೋಡ್ಬೋದು. ಈಗ ನೋಡ್ತಾ ಇದ್ದೀರಲ್ವಾ, ತುಂಬ ಗಾಢವಾದ ಕೇಸರಿ ಬಣ್ಣ ಈ ಹಣ್ಣಿನ ತೊಳೆಗಳು ಹೊಂದಿದ್ದಾವೆ. ತೊಳೆಯ ಬಣ್ಣ ಎಲ್ಲ ಕಡೆ ಒಂದೇ ರೀತಿ ಯೂನಿಫಾರ್ಮ್ ಆಗಿದೆ. ರುಚಿ ಕೂಡ ಚೆನ್ನಾಗಿದೆ. ಆದರೆ ನನ್ನ ಅನಿಸಿಕೆಯ ಪ್ರಕಾರ ಶಂಕರ ರೆಡ್ ಹಲಸಿನ ಹಣ್ಣಿನಷ್ಟು ರುಚಿಯಾಗಿಲ್ಲ. ಒಂದು ಮಧ್ಯಮ ಮಟ್ಟದ ರುಚಿ ಅಂತ ಹೇಳಬಹುದು. ಇದರ ಬ್ರಿಕ್ಸ್ TSS ವ್ಯಾಲ್ಯೂ ತೋರಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ. ಮುಂದಿನ ಬಾರಿ ತೋರಿಸಲು ಪ್ರಯತ್ನಿಸುತ್ತೇನೆ. ಈ ಹಣ್ಣಿನ ತೊಳೆ ಮಾತ್ರ ಕೇಸರಿ ಬಣ್ಣ ಇಲ್ಲ, ತೊಳೆಯ ಜೊತೆ ಅದರ ಸುತ್ತ ಇರುವ ಹುಲ್ಲು ಕೂಡ ಅದೇ ಬಣ್ಣ ಹೊಂದಿದೆ ನೋಡಿ. ಇದು ಈ ಹಣ್ಣಿನ ವಿಶೇಷತೆ. ತೊಳೆಗಳು ಮೀಡಿಯಮ್ ಸೈಜ್ ಇದ್ದಾವೆ ಹಾಗೂ ಕ್ರಿಸ್ಪಿ ಆಗಿದ್ದಾವೆ. ಒಳ್ಳೆಯ ಆಕರ್ಷಕ ಬಣ್ಣ ಇರೋದ್ರಿಂದ ಈ ತಳಿಯ ಹಲಸು ಕೊಯ್ದು ಮಾರಾಟ ಮಾಡುವವರಿಗೆ ಬಹಳ ಸೂಕ್ತವಾಗಿದೆ ಅಂತ ನನ್ನ ಅನಿಸಿಕೆ. ಬೀಜಗಳು ಕೂಡ ಸಣ್ಣ ಸೈಜ್ ಇದ್ದಾವೆ. ಒಟ್ಟಿನಲ್ಲಿ ಈ ಗಮ್ಲೆಸ್ ರೆಡ್ ಹಲಸಿನ ಮೊದಲ ಹಣ್ಣನ್ನು ನಿಮ್ಮ ಮುಂದೆ ಕಟ್ ಮಾಡಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಇನ್ನೂ ಇತರೆ ತಳಿಯ ಹಲಸಿನ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸುತ್ತೇನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.